ಫೆಬ್ರವರಿ ತಿಂಗಳ ಸಂಕಷ್ಟ ಚತುರ್ಥಿ ಎನ್ನುವುದು ಭಕ್ತರ ಜೀವನದಲ್ಲಿ ಬಹಳ ಮಹತ್ವದ ದಿನ. ಈ ದಿನವನ್ನು ವಿಘ್ನಹರ ಗಣೇಶನ ಆರಾಧನೆಗೆ ಸಮರ್ಪಿಸಲಾಗಿದೆ. ಜೀವನದಲ್ಲಿ ಎದುರಾಗುವ ಸಂಕಷ್ಟಗಳು, ಅಡಚಣೆಗಳು, ಸಾಲಬಾಧೆ, ಮನಸ್ಸಿನ ಅಶಾಂತಿ ಇವೆಲ್ಲವೂ ದೂರವಾಗಲೆಂದು ಈ ದಿನ ವ್ರತ ಮತ್ತು ಪೂಜೆ ಮಾಡಲಾಗುತ್ತದೆ. ಈ ವ್ರತವನ್ನು ಸೂರ್ಯೋದಯದಿಂದಲೇ ಆರಂಭಿಸಬೇಕು. ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಶುದ್ಧ ಸ್ನಾನ ಮಾಡಿ ಸ್ವಚ್ಛ ವಸ್ತ್ರ ಧರಿಸಿ ಮನೆಯ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಗಣೇಶನ ಫೋಟೋ ಅಥವಾ ವಿಗ್ರಹವನ್ನು ಸ್ಥಾಪಿಸಿ ಸಂಕಲ್ಪ ಮಾಡಿಕೊಳ್ಳಬೇಕು. ನನ್ನ ಜೀವನದ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗಲಿ, ಕುಟುಂಬಕ್ಕೆ ಸುಖ, ಶಾಂತಿ, ಆರೋಗ್ಯ ಮತ್ತು ಐಶ್ವರ್ಯ ದೊರೆಯಲಿ ಎಂದು ಹೃದಯಪೂರ್ವಕವಾಗಿ ಪ್ರಾರ್ಥಿಸಬೇಕು. ಈ ದಿನ ಕೆಲವರು ಸಂಪೂರ್ಣ ಉಪವಾಸ ಮಾಡುತ್ತಾರೆ. ಅದಾದ ನಂತರ 2026 ಫೆಬ್ರವರಿ ತಿಂಗಳ ಸಂಕಷ್ಟ ಚತುರ್ಥಿ ತಿಥಿ ಆರಂಭ ಸಮಯವು ಫೆಬ್ರವರಿ 5ರಂದು ಮಧ್ಯರಾತ್ರಿ 12:09ರಿಂದ ಪ್ರಾರಂಭವಾಗುತ್ತದೆ. ಈ ಚತುರ್ಥಿ ತಿಥಿಯು ಫೆಬ್ರವರಿ 6ರಂದು ಮಧ್ಯರಾತ್ರಿ 12:22ಕ್ಕೆ ಮುಕ್ತಾಯವಾಗುತ್ತದೆ. ಆದ್ದರಿಂದ ಸಂಕಷ್ಟ ಚತುರ್ಥಿ ವ್ರತವನ್ನು ಫೆಬ್ರವರಿ 5ರ ದಿನ ಆಚರಿಸಲಾಗುತ್ತದೆ. ಈ ದಿನ ಬೆಳಗ್ಗೆಯಿಂದ ಉಪವಾಸ ವಹಿಸಿ ಸಂಜೆ ಗಣಪತಿ ಪೂಜೆ ಮಾಡಿ ರಾತ್ರಿ ಚಂದ್ರೋದಯವಾದ ನಂತರ ಚಂದ್ರ ದರ್ಶನ ಮಾಡಿ ನೈವೇದ್ಯ ಅರ್ಪಿಸಿ ಉಪವಾಸ ಮುಕ್ತಾಯ ಮಾಡಬೇಕು. ಚಂದ್ರೋದಯ ಸಮಯ ಸ್ಥಳಾನುಸಾರ ಸ್ವಲ್ಪ ಬದಲಾಗಬಹುದು. ಕೆಲವರು ಹಣ್ಣು, ಹಾಲು ಅಥವಾ ನೀರು ಮಾತ್ರ ಸೇವಿಸುತ್ತಾರೆ. ದಿನವಿಡೀ ಸಾಧ್ಯವಾದಷ್ಟು ಗಣೇಶನ ನಾಮಸ್ಮರಣೆ, ಮಂತ್ರ ಜಪ, ಧ್ಯಾನ ಮಾಡುತ್ತಾ ಕೆಟ್ಟ ಮಾತು, ಕೋಪ, ನಕಾರಾತ್ಮಕತೆ ಚಿಂತನೆಗಳಿಂದ ದೂರವಿರಬೇಕು. ಸಂಜೆ ಸಮಯಕ್ಕೆ ಮನೆಯಲ್ಲೊಂದು ಶಾಂತ ವಾತಾವರಣ ನಿರ್ಮಿಸಿ ದೀಪ ಹಚ್ಚಿ ಪೂಜೆಗೆ ಸಿದ್ಧರಾಗಬೇಕು. ಸಂಕಷ್ಟ ಚತುರ್ಥಿಯ ಪೂಜೆ ಸಾಮಾನ್ಯವಾಗಿ ಸಂಜೆ ನಂತರ ಮಾಡಲಾಗುತ್ತದೆ. ಗಣೇಶನಿಗೆ ದೂರುವ ಹುಲ್ಲು, ಕೆಂಪು ಹೂಗಳು, ಕುಂಕುಮ, ಚಂದನ ಅರ್ಪಿಸಿ ದೀಪಾರಾಧನೆ ಮಾಡಿ ಓಂ ಗಂ ಗಣಪತಿಯೇ ನಮಃ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿದರೆ ವಿಶೇಷ ಫಲ ಲಭಿಸುತ್ತದೆ. ಸಂಕಷ್ಟ ಚತುರ್ಥಿಯ ಅತ್ಯಂತ ಮುಖ್ಯ ಭಾಗವೇ ಚಂದ್ರ ದರ್ಶನ. ಚಂದ್ರೋದಯವಾದ ನಂತರ ಚಂದ್ರನಿಗೆ ಅರ್ಘ್ಯ ನೀಡಬೇಕು. ನೀರು ಅಥವಾ ಹಾಲಿನಿಂದ ಚಂದ್ರನಿಗೆ ನಮಸ್ಕರಿಸಿ ಮನಸ್ಸಿನಲ್ಲಿ ಎಲ್ಲ ಕಷ್ಟಗಳು ದೂರವಾಗಲಿ ಎಂದು ಪ್ರಾರ್ಥಿಸಬೇಕು. ಚಂದ್ರನ ದರ್ಶನವಾದ ಬಳಿಕವೇ ವ್ರತ ಮುಕ್ತಾಯ ಮಾಡಬೇಕು. ಸಾಮಾನ್ಯವಾಗಿ ಚಂದ್ರೋದಯ ರಾತ್ರಿ 9ರಿಂದ 10:30ರೊಳಗೆ ಇರುತ್ತದೆ. ಆದರೆ ಇದು ಸ್ಥಳಾನುಸಾರ ಬದಲಾಗಬಹುದು. ಈ ದಿನ ನೈವೇದ್ಯವು ಬಹಳ ಮಹತ್ವದ್ದಾಗಿದೆ. ಗಣೇಶನಿಗೆ ಅತ್ಯಂತ ಪ್ರಿಯವಾದ ಮೋದಕ, ಲಡ್ಡು, ಬೆಲ್ಲದ ಪಾಯಸ, ಕೊಬ್ಬರಿ, ಹಣ್ಣುಗಳು ನೈವೇದ್ಯಕ್ಕೆ ಉತ್ತಮ. ಉಪ್ಪಿಲ್ಲದ ಸಾತ್ವಿಕ ನೈವೇದ್ಯ ಅರ್ಪಿಸಿದರೆ ಶ್ರೇಷ್ಠ ಎಂದು ಶಾಸ್ತ್ರಗಳು ಹೇಳುತ್ತವೆ. ಶುದ್ಧ ಮನಸ್ಸಿನಿಂದ ಅರ್ಪಿಸಿದ ನೈವೇದ್ಯವೇ ಗಣೇಶನಿಗೆ ಪ್ರಿಯವಾದದ್ದು. ಈ ವ್ರತವನ್ನು ಭಕ್ತಿಯಿಂದ ಆಚರಿಸಿದರೆ ಹಣಕಾಸಿನ ಸಮಸ್ಯೆಗಳು ಕಡಿಮೆಯಾಗುತ್ತವೆ, ಕೆಲಸಗಳಲ್ಲಿ ಯಶಸ್ಸು ದೊರೆಯುತ್ತದೆ, ಮನಸ್ಸಿಗೆ ಶಾಂತಿ ಲಭಿಸುತ್ತದೆ. ಸಂಕಷ್ಟ ಚತುರ್ಥಿ ನಮ್ಮ ಜೀವನಕ್ಕೆ ಹೊಸ ಧೈರ್ಯ, ಹೊಸ ಬೆಳಕು ನೀಡುವ ಪವಿತ್ರ ದಿನವಾಗಿದೆ. ಫೆಬ್ರವರಿ ತಿಂಗಳ ಸಂಕಷ್ಟ ಚತುರ್ಥಿಯ ಮಹತ್ವ, ಪೂಜೆ ವಿಧಾನ, ಶುಭ ಸಮಯ, ಚಂದ್ರೋದಯ ಸಮಯ ಮತ್ತು ನೈವೇದ್ಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೇವೆ. ಸಂಕಷ್ಟ ಚತುರ್ಥಿಯ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿದರೆ ಜೀವನದ ಎಲ್ಲ ಅಡಚಣೆಗಳು ದೂರವಾಗಿ ಗಣೇಶನ ಕೃಪೆ ಸದಾ ಇರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರ ಜೊತೆ ಶೇರ್ ಮಾಡಿ. ನಮಸ್ಕಾರ.